ರೇವಣ್ಣ ಕುಟುಂಬದ ಬಗ್ಗೆ ಏನು ಮಾತಾಡ್ಬೇಕ್ರಪ್ಪ. ರೇವಣ್ಣ ಕುಟುಂಬದ ಬಗ್ಗೆ ಅಸಹ್ಯ ಆಗ್ತತಿ. ಆ ರೇವಣ್ಣ ಕುಟುಂಬ ಮಾಡಿರೋದು ನೋಡಿದ್ರೆ ಇವ್ರು ನೋಡಿರಿ ಇಲ್ಲಿ ಖುಷಿ ಅದಾರ ಕುಮಾರಸ್ವಾಮಿ ಅವ್ರು ನೋಡಿರಲ್ಲಿ ಪಾಪ ಅಷ್ಟ್ರು ಅಳಾಕತ್ತಾರ. ಇವ್ರು ಭಾಳ ನಗಿ ಹುಸಿನಾಗಿ ಹಿಂಗ್ ನಗ್ತಾರ. ಹಿಂಗ ಕುಮಾರಸ್ವಾಮಿ ಅವ್ರ ಅಧಿಕಾರ ಬೇಕಾರೆ ಅವ್ರಿಗೆ ಮಂತಂದಾಗ ಯಾರು ಏನಾರಾಗ್ಲಿ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಬೇಕು. ದೊಡ್ಡದು ಕರೆದು ಕೊಟ್ಟು ಬಿಟ್ರಂತ ಗಣಿ ಮತ್ತು ಇದನ್ನ ಉಕ್ಕು ಮತ್ತು ಕಬ್ಬಿಣ ಬಂಗಾರದ ಗಣಿ ಕೊಡ್ಬೇಕಾಗಿತ್ತು ಇವರಿಗೆ ಕುಮಾರಸ್ವಾಮಿ ಅವರಿಗೆ. ಹಿಂದೆ ಇವರು ರಾಹುಲ್ ಗಾಂಧಿ ಕರೆದು ಕೊಟ್ರು. ಅವಾಗ ಇದೇ ಬಿಜೆಪಿ ಹೆಂಗ್ ಬೇಕಂಗ್ ಟ್ರೋಲ್ ಮಾಡ್ತಿದ್ರು. ಏನು ಹೊಲಸ ಮಟ್ಟಿ ಟ್ರೋಲ್ ಮಾಡ್ರಿ, ನಾವು ಅವ್ರಿಗೆ ಕೌಂಟರ್ ಕೊಡ್ತಿದ್ವಿ. ಇವರು ಮಿನಿಸ್ಟರ್ ಆದಾಗ 2 ವರ್ಷ ಮಿನಿಸ್ಟರ್ ಆದ್ರೆ ಇವರು ಕೌಂಟರ್ ನಾವು ಕೊಡ್ತಿದ್ವಿ ಕುಮಾರಸ್ವಾಮಿ ಅವ್ರ ಪರವಾಗಿ. ಯಾಕಂದ್ರೆ 2006 ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ದವ್ರು. 20,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರಲ್ಲ, ಅದು ಒಂದು ಬಿಟ್ರೆ ಯಾವ ಒಳ್ಳೆ ಕೆಲಸ ಮಾಡಿಲ್ಲ ಯಾರೋ ಕುಮಾರಸ್ವಾಮಿ ಅವರು. ಆಮೇಲೆ ಮನೆಯಾಗ ಅಣ್ಣನ ಮಕ್ಕಳು ಜೈಲ್ನಾಗ ಅದಾರೆ, ಅವ್ರ ಅತಿ ಸಂಕಷ್ಟ ಬಂದಿದೆ, ಅವ್ರ ಅಣ್ಣರು ಜೈಲಿಗೆ ಹೋಗಿದ್ದಾರೆ. ಇವರು ಅಧಿಕಾರ ಸಿಗತಿಗೆ ನಗ್ತಾರ ಕುಮಾರಸ್ವಾಮಿ ಅವರು. ಎಂತ ಹುಸಿನಾಗಿ ಎಂತ ಆರತಿ ಮಾಡಿಸಿಡೋದು. ಈ ಕಡೆ ಮನೆಯಾಗ ಈ ಜನ ಈಗ ಭ್ರಷ್ಟಾಚಾರ ಕೇಸ್ ಇರಲಿ ಮತ್ತೊಂದಿರಲಿ, ಇದು ಸಾಮಾಜಿಕವಾದಂತ ಅಸಹ್ಯವಾದದ್ದು, ಬಹಳ ಕೆಟ್ಟ ಅಸಹ್ಯವಾದಂತ ಕೇಸ್ ಹಾಕಿರೋದು ಅವ್ರ ಮೇಲೆ. ಇಂಥ ಅಸಹ್ಯವಾದದ್ದು ಅವ್ರ ಮಂಚಂದಾಗ ಅದೇ ಅಂದಾಗ ಇವ್ರ ಅಧಿಕಾರ ವ್ಯಾಮೋಹ ಎಷ್ಟದೆ ಅಂದ್ರೆ ಎಷ್ಟು ಖುಷಿ ಪಡ್ತಾರ್ರಿ ಅಧಿಕಾರ ಸಿಗತಿಗೆ. ಅದಕ್ಕಿಂತ ಮುಂಚೆ ಏನು ಅಳೋದೇನು ಕರೆಯೋದೇನು ಹಿಂಗಿರೋದೇನು. ಇವತ್ತಿನ ದಿವಸ ನಾನು ಹೇಳ್ಬೇಕು ಅಂದ್ರ ಇವತ್ತಿನ ದಿವಸ ನೀವೆಲ್ಲ ಇದೀರಿ ದೈವಗಳು. ಅದೆಲ್ಲ ಹೋತ್ರಿ, ದೈವಗಳು ಹೋತು ಎಲ್ಲ ಹೋತೀಗ. ಅಧಿಕಾರ ಸಿಕ್ಕತ್ತಲ್ಲೀಗ ಯಾರ ಕಾಣಲ್ಲೀಗ.